ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ಪ್ರಮುಖ 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ಸೇನಾ ನೇಮಕಾತಿಗಾಗಿ ಅಗ್ನಿಪಥ್ ಯೋಜನೆ ಘೋಷಿಸಿದೆ. ಆದರೆ ಯೋಜನೆ ಘೋಷಣೆಯಾದ 2ನೇ ದಿನವೇ ಉದ್ಯೋಗದ ಆಕಾಂಕ್ಷಿಗಳಿಂದ ವಿರೋಧ ವ್ಯಕ್ತವಾಗಿದೆ. ಬಿಹಾರ, ರಾಜಸ್ಥಾನದಲ್ಲಿ ಪ್ರತಿಭಟನೆಗಳು ನಡೆದಿವೆ. ಬಿಹಾರದಲ್ಲಂತೂ ಅಭ್ಯರ್ಥಿಗಳು ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಈ ಯೋಜನೆಯಿಂದ ಆಯ್ಕೆಯಾಗುವ 25ರಷ್ಟು ವಿದ್ಯಾರ್ಥಿಗಳು ಸೇನೆಯಲ್ಲಿ ಖಾಯಂ ಆಗಿ ನೇಮಕಗೊಳ್ಳುತ್ತಾರೆ. ಆದರೆ ಉಳಿದವರು ಹೊರಗೆ ಬರ್ತಾರೆ. ಬಳಿಕ ಅವರ ಗತಿ ಏನು ಅಂತ ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ. ಬಿಹಾರದಲ್ಲಿ ರೈಲಿಗೆ ಬೆಂಕಿ ಹಚ್ಚಲಾಗಿದೆ. ಪ್ರತಿಭಟನಾಕಾರರು ಹಳ್ಳಿಗಳ ಮೇಲೆ ಪೀಠೋಪಕರಣಗಳನ್ನು ಎಸೆದು ಬೆಂಕಿ ಹಚ್ಚಿದ್ರಿಂದ ರೈಲ್ವೆ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹೈರಾಣಾದರು. ಇನ್ನು ಹರಿಯಾಣದಲ್ಲೂ ಅಗ್ನಿಪಥ್ ವಿರುದ್ಧ ಭಾರೀ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನಾಕಾರರು ವಾಹನಗಳಿಗೆ ಕಲ್ಲು ತೂರಿ ಬೆಂಕಿ ಇಟ್ಟಿದ್ದಾರೆ. जाके सेना में भर्ती होते हैं और ये निर्णय ले रहे हैं प्रधानमंत्री नरेंद्र मोदी जी की 4 साल की नौकरी हो गई। कौन हिसाब से 4 साल का नौकरी होगा? क्योंकि उसमें 8 महीना ट्रेनिंग होगा, उसमें 6 महीना छुट्टी होगा। तो हम लोग देश में क्या रक्षा करेंगे? 3 साल में क्या जानेंगे कि मेरा कहाँ पे देश बिगाड़ रहा है और कहाँ पे सुधार रहा है? ये आपको निर्णय वापस लेना होगा। हम लोग को इतना ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ನಡೆಸಿದ್ರು. ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿದ್ರು. ಯಾವಾಗ ಪ್ರತಿಭಟನೆ ಇಂಡಿಯನ್ ಎಕ್ಸ್‌ಪ್ರೆಸ್ ಬಳಿ ಬಂತೋ ಕೈ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಪ್ರಮುಖ ನಾಯಕರನ್ನ ಹೈಗ್ರೌಂಡ್ಸ್ ಠಾಣೆಗೆ ಮತ್ತು ಕಾರ್ಯಕರ್ತರನ್ನ ಸಿಆರ್ ಹೆಡ್ ಕ್ವಾರ್ಟರ್ಸ್ಗೆ ಕರೆದೊಯ್ದರು. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ನಮ್ಮ ಪ್ರತಿಭಟನೆ ಬಿಜೆಪಿ ಸರ್ಕಾರದ ವಿರುದ್ಧ ನಡೀತಾ ಇದೆ, ಸುಳ್ಳು ಕೇಸ್ ಹಾಕಿಸಿ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಹೇಳಿದರು. ಹೋರಾಟ ನಮ್ಮ ಹಕ್ಕು. ಯಾರು ನಮ್ಮ ಸಂವಿಧಾನದಲ್ಲಿರುವಂತಹ ಹಕ್ಕನ್ನ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ, ಯಾರು ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ. ರಾಹುಲ್ ಗಾಂಧಿ ಅವರು ವಿಚಾರಣೆ ಅಷ್ಟೇ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬೀದಿಗಳಿಂದ ಎಷ್ಟು ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ ಕಿರುಕುಳ ಕೊಡ್ತಾ ಇದ್ದಾರೆ. ವಿಚಾರಣೆ ಎಲ್ಲ ಕಿರುಕುಳ. ಇನ್ನೊಂದು ಮಾತಾಡಿದ್ದಾರೆ ಸರ್, ಕೋವಿಡ್ ನಿಯಮ ಉಲ್ಲಂಘನೆ ಆದ್ರೆ ಕೇಸ್ ಬುಕ್ ಮಾಡ್ತೀವಿ ಅಂತ ಆರೋಗ್ಯ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಡೋಣ. ಫಸ್ಟ್ ಅವ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಕೇಸ್ ಅವ್ರ ಮೇಲೆ ಮಾಡಬೇಕು. ಫಸ್ಟ್ ಗೃಹ ಸಚಿವರು ಕೂಡ ಇವತ್ತು ಮಾತನಾಡಿದ್ದಾರೆ ಸರ್. ದುಡ್ಡು ಲಂಚ ಹೊಡೆದ ಕೇಸು, ಹೆಣದ ಮೇಲೆ ಹಣ, ಔಷಧಿ ದುಡ್ಡು, ಕೋವಿಡ್ ಲಂಚ ಹೊಡೆದಿದ್ದು ಫಸ್ಟ್ ಅವ್ರ ಮೇಲೆ ಕೇಸ್ ಆಗ್ತದೆ. ಗೃಹ ಸಚಿವರು ಕೂಡ ಹೇಳಿದ್ದಾರೆ ಸರ್, ಅದೇ ಮಾತನ್ನ ಹೇಳಿದ್ದಾರೆ ಸರ್. ಆರೋಗ್ಯ ಜ್ಞಾನೇಂದ್ರ ಅವರು ಕೂಡ ಅದನ್ನ ಹೇಳಿದ್ದಾರೆ ಸರ್. ಅವ್ರ ಮೇಲೆ ನಾವು ಊರಲ್ಲಿ ಮಾಡೋದಲ್ಲ ಕೇಸು. ಸರ್ ಎಲ್ಲಿವರೆಗೂ ಹೋರಾಟ ಸರ್? ಕೊನೆಯದು ಸರ್. ಸರ್ ನಿಮ್ಮ ಹೋರಾಟ ಎಲ್ಲಿವರೆಗೂ ಸರ್? ಇಂದಿನ ಪ್ರತಿಭಟನೆ ವೇಳೆಯೂ ನಲ್ಪಾಡ್ ಹೈಡ್ರಾಮಾ ಮಾಡಿದ್ರು. ಪೊಲೀಸರ ವಿರುದ್ಧವೇ ಕಿರುಚಾಡಿದ್ರು. ಕಾರ್ಯಕರ್ತರನ್ನ ಎಳೆದಾಡಿದ್ದಕ್ಕೆ ಕೆರಳಿದ ನಲ್ಪಾಡ್ ಯು ವಿಲ್ ಪೇ ಫಾರ್ ದಿಸ್ ಅಂತ ಪೊಲೀಸರ ವಿರುದ್ಧ ಹರಿಹಾಯ್ದ್ರು. ಇನ್ನು ಹೈದರಾಬಾದ್ನಲ್ಲಿ ನಡೆದ ಕಾಂಗ್ರೆಸ್ ಪ್ರೊಟೆಸ್ಟ್ ಹಿಂಸೆಗೆ ತಿರುಗಿದೆ. ರಾಜಭವನ ಚಲೋ ವೇಳೆ ಹಿಂಸಾಚಾರ ನಡೆದಿದ್ದು ಬಸ್ಗಳ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ದಾರೆ. ಬಸ್ ಮೇಲೆ ಹತ್ತಿ ಪ್ರತಿಭಟನೆ ಮಾಡಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಪೊಲೀಸರ ಶರ್ಟ್ ಕಾಲರ್ ಹಿಡಿದು ಹಲ್ಲೆ ಮಾಡಿ ದರ್ಪ ಮೆರೆದಿದ್ದಾರೆ. ಕಾಂಗ್ರೆಸ್ ರಾಜಭವನ ಚಲೋಗೆ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹೀಗೆ ಮಾಡ್ತಿದ್ರೆ ಜನರು ಕಾಂಗ್ರೆಸ್ನವರಿಗೆ ಮನೆ ಚಲೋ ಮಾಡಿ ಮನೆ ಕಳುಹಿಸುತ್ತಾರೆ ಅಂತ ಹೇಳಿದರು. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಸಂವಿಧಾನ ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ವಿಚಾರಣೆ ಮಾಡೋದು ಕಾನೂನಿನ ಧರ್ಮ. ಕಾಂಗ್ರೆಸ್ ಬೇರೆ ಬೇರೆ ಕಾರಣಗಳಿಗೆ ಹೋರಾಟ ಮಾಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಒಂದು ಕಾನೂನು ಬಾಹಿರ ಭ್ರಷ್ಟಾಚಾರ ಕೇಸಿನ ವಿರುದ್ಧ ಹೋರಾಟ ಮಾಡ್ತಿರುವಂಥದ್ದು ಕಾಂಗ್ರೆಸ್ಸಿನ ದುರಂತ. ಈ ಥರ ಅವರು ಮಾಡಿದರೆ ಕಾಂಗ್ರೆಸ್ನವ್ರಿಗೆ ಅವರವರ ಮನೆಗೆ ಚಲೋ. ಯಾವಾಗಲೂ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಮಾತನಾಡುವಂಥ ಸಿದ್ದರಾಮಯ್ಯನವರಿಗೆ ನಿಮ್ಮ ದೃಷ್ಟಿಯಲ್ಲಿ ಸೋನಿಯಾ ರಾಹುಲ್ ಕುಟುಂಬ
ಸಂವಿಧಾನ ಮತ್ತು ಕಾನೂನಿಗಿಂತ ಅತೀತರೇ? ಆ ರೀತಿ ಕಾನೂನು ಮತ್ತು ಸಂವಿಧಾನಕ್ಕಿಂತ ಮೇಲಿರುವವರು ಅಂತಾಗಿದ್ರೆ ಸಂವಿಧಾನದ ಯಾವ ಸೆಕ್ಷನ್ ಅಡಿಯಲ್ಲಿ ಆ ಕುಟುಂಬವನ್ನು ಪ್ರಶ್ನಿಸಬಾರ್ದು ಅಂತಿದೆ ಅನ್ನೋದನ್ನು ನೀವು ಸ್ಪಷ್ಟಪಡಿಸಬೇಕು. ಯಾವ ವಿಧಿ ಅವರಿಗೆ ವಿಶೇಷವಾಗಿರೋಂಥ ಪ್ರಾತಿನಿಧ್ಯವನ್ನು ಕೊಟ್ಟಿದೆ ಅಂತ ಅವರು ಸ್ಪಷ್ಟಪಡಿಸಬೇಕು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಮೋದಿ ರಾಜ್ಯ ಪ್ರವಾಸದ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಜೂನ್ 20ರಂದು ಬೆಂಗಳೂರಿಗೆ ಪ್ರಧಾನಿ ಆಗಮಿಸಲಿದ್ದಾರೆ. ಮಧ್ಯಾಹ್ನ 12ಕ್ಕೆ ಯಲಹಂಕ ವಾಯುನೆಲೆಗೆ ಆಗಮಿಸಲಿದ್ದು ನಂತರ ಹಲವು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಭಾಗಿಯಾಗಲಿದ್ದಾರೆ. ಮೈಸೂರಲ್ಲಿ ನಡೆಯಲಿರುವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿರುವ ಪ್ರಧಾನಿ ಮೋದಿ ಚಾಮುಂಡೇಶ್ವರಿ ಬೆಟ್ಟ, ಮೈಸೂರು ಅರಮನೆ, ಸುತ್ತೂರು ಮಠಕ್ಕೂ ಭೇಟಿ ನೀಡಲಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಭೇಟಿಯಾಗಿದ್ದಾರೆ. ಭೇಟಿ ನಂತರ ಮಾತಾಡಿದ ಸಚಿವರು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಲು ಮನವಿ ಮಾಡಿದ್ದೇನೆ ಅಂತ ಹೇಳಿದರು. ನಮಗೆ ಕ್ಲಿಯರೆನ್ಸ್ ಸಿಗ್ತದ ಅಂತಕ್ಕಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಮಹದಾಯಿ ಕಳಸಾ ಬಂಡೂರಿ ನೋಟಿಫಿಕೇಶನ್ ಭಾಳ ದಿವಸದಿಂದ ಆಗ್ಯದ. ಕೆಲವು ಕ್ಲಿಯರೆನ್ಸ್ ಆಗಬೇಕು, PFR ಕ್ಲಿಯರೆನ್ಸ್ ಆಗಬೇಕು. ಅದರ ಬಗ್ಗೆನೂ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ವ್ಯಕ್ತ ಮಾಡಿದಾರ. ಖಂಡಿತವಾಗಿಯೂ ನಮಗೆ ಅನುಕೂಲ ಆಗ್ತದೆ. ಹಾಸನ ಜಿಲ್ಲೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗಿ ಹಾಸನಕ್ಕೆ ರಾಜ್ಯಪಾಲರು ಭೇಟಿ ಕೊಟ್ಟರು. ಜಿಲ್ಲಾಧಿಕಾರಿ ಆರ್ ಗಿರೀಶ್, ಎಸ್ಪಿ ಆರ್ ಶ್ರೀನಿವಾಸ್ ಗೌಡ ಗಡಿಯಲ್ಲಿ ರಾಜ್ಯಪಾಲರನ್ನು ಸ್ವಾಗತಿಸಿದರು. ನಾಳೆ ಹಾಸನ ಜಿಲ್ಲೆ ಬೇಲೂರು, ಹಳೇಬೀಡಿಗೆ ಭೇಟಿ ಕೊಡಲಿದ್ದಾರೆ. ಪಠ್ಯ ಪರಿಷ್ಕರಣೆ ವಿವಾದ ಮುಗಿಯುವ ಲಕ್ಷಣ ಕಾಣಿಸುತ್ತಿಲ್ಲ. ಪಠ್ಯ ಪರಿಷ್ಕರಣೆ ಖಂಡಿಸಿ ಜೂನ್ 18ರಂದು ಬೃಹತ್ ಜಾಥಾ ನಡೆಯಲಿದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾಳೆ ಸಂಜೆ ವಿಶ್ವಮಾನವ ಕುವೆಂಪು ಹೋರಾಟ ಸಮಿತಿ ಟ್ವಿಟರ್ ಅಭಿಯಾನಕ್ಕೆ ಕರೆ ಕೊಟ್ಟಿದೆ. ನಾಡಿನ ಸಾಹಿತಿಗಳು, ಹೋರಾಟಗಾರರು ಅಭಿಯಾನಕ್ಕೆ ಸಾಥ್ ನೀಡಲಿದ್ದಾರೆ. ದಕ್ಷಿಣ ಪದವೀಧರರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಧುಜಿ ಮಾದಿಗೌಡ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿಯ ವೈವಿ ರವಿಶಂಕರ್ ವಿರುದ್ಧ 12,205 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಅದರಿಂದ ಮಂಡ್ಯದ ಭಾರತಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಪಟ್ಟರು. ನನ್ನ ಗೆಲುವಿನ ಎಕ್ಸ್ ಫ್ಯಾಕ್ಟರ್ ನಮ್ಮ ತಂದೆಯವರಾದ ಜಿ ಮಾದೇಗೌಡರು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು. ನಾನು ನನ್ನ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನನಗೆ ಸಪೋರ್ಟನ್ನು ಮಾಡಿ ಈ ಒಂದು ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಸಹಕಾರವನ್ನು ಮಾಡಿದಂಥ ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಎಲ್ಲ ಪದವೀಧರರು ನನ್ನ ಪರವಾಗಿ ನಿಂತು ನನಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಖುಷಿಯನ್ನು ಕೊಟ್ಟಿದೆ. ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಚೆನ್ನಾಗಿ ನನ್ನ ಒಂದು ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿ ಪಟ್ಟಿದೆ. ನಮ್ಮ ತಂದೆಯವರಿಗೆ ಈ ಒಂದು ಗೆಲುವನ್ನು ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ನಮ್ಮ ತಂದೆಯವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನನ್ನ ಪರವಾಗಿ ನಿಂತು ಕೆಲಸವನ್ನು ಮಾಡೋದ್ರಿಂದ ಮತ್ತು ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಚುನಾವಣೆಯ ಫಲಿತಾಂಶಕ್ಕೆ ಅವರು ಕೂಡ ಚುನಾವಣೆಯಲ್ಲಿ ನಾನು ಎಲ್ಲ ಕಾರ್ಯಕರ್ತರು ಕೊನೆಯ ತನಕ ಓಡಾಡಿದ್ವಿ. ಅದೃಷ್ಟ ನನ್ನ ಹತ್ರ ಇರಲಿಲ್ಲ. ಅದೃಷ್ಟವನ್ನು ಕಷ್ಟಪಟ್ಟು ಸಂಪಾದಿಸೋಕ್ಕಾಗಲ್ಲ. ಹಾಗಾಗಿ ಚುನಾವಣೆಯಲ್ಲಿ ನಾನು ಸೋತೆ ಸರ್. ಅಟ್ ಪ್ರೆಸೆಂಟ್ ನನಗೆ ಬರಬೇಕಾದಂಥ ಮತಗಳು ಬರಲಿಲ್ಲ. BJP ಎಲ್ಲೆಲ್ಲಿ ಮತಗಳನ್ನ ತೆಗೆದುಕೋಬೇಕಾಗಿತ್ತು ಅದು ಬರಲಿಲ್ಲ. ಹಾಗಾಗಿ ನಾನು ಸೋತಿದ್ದೀನಿ. ಕಾರಣಗಳನ್ನ ಹುಡುಕಬೇಕಾಗಿದೆ ಸರ್. ಈ ಸಲ BJP ಗೆಲ್ಲತ್ತೆ ಅಂತ ಉತ್ಸಾಹದಿಂದ ಬಂದಿದ್ದೆ. ಆದರೆ ನನಗೊಂದು ದೊಡ್ಡ ಆಶ್ಚರ್ಯ ಆಯಿತು. ನಾನು ಅವತ್ತು ಇಷ್ಟೊಂದು ಕಡಿಮೆ ಮತಗಳ ಅಂತರದಲ್ಲೂ ಕೂಡ ಏನು ಜಾಸ್ತಿನೇ ಇದೆ. ಈ ಥರದ ಅಂತರದಲ್ಲಿ ನಾನು ಸೋಲ್ತೀನಿ ಅಂದಾಗ ಅದಕ್ಕೆ ಸ್ವಲ್ಪ ನಾನು ಯೋಚಿಸೋಕ್ಕೆ ಸಮಯ ಬೇಕು ಸರ್. ಜನತಾದಳ ಯಾವತ್ತೂ ಕೂಡ ಈ ಚುನಾವಣೆಯಲ್ಲಿ ನಮಗೆ ಅವರಿಗೆ ಫೈಟ್ ಇತ್ತು. ಇಡೀ ಜನತಾದಳದ ಮತಗಳು ಸಾರಾಸಕ್ತ ಕಾಂಗ್ರೆಸ್ ಕೊಡೋಗ್ಬಿಡ್ತು. ಅದು ಒಂದು ದೊಡ್ಡ ಕಾರಣ ಸರ್. ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ನವರ ಹೋರಾಟದಿಂದ ಕೋವಿಡ್ ಹೆಚ್ಚಳವಾದರೆ ಅದಕ್ಕೆ ಅವರೇ ಹೊಣೆ ಅಂತ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವ ಅವರು, ಕಾಂಗ್ರೆಸ್ನವರ ಹೋರಾಟದಿಂದ ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳ ಆಗ್ತಿದೆ, ಅದಕ್ಕೆ ಅವರೇ ಹೊಣೆ, ಕಾಂಗ್ರೆಸ್ನವರೇ ನೈತಿಕ ಹೊಣೆಯನ್ನ ಹೊರಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊರತಾಗಿ ಕೂಡ ಇವರು ಹೌದೌದು, ನೀವು ಹಿಂದೆ ನೋಡಿದ್ದೀರಿ, ಪಾದಯಾತ್ರೆ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆರ್ಡರ್ ಆಗಿದೆ ಹೈಕೋರ್ಟ್ನಿಂದ. ಈ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪ್ರತಿಭಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಹೊರತಾಗಿ ಕೂಡ ಇವರು ರಸ್ತೆಯಲ್ಲಿ ಎಲ್ಲ ಕಡೆ ಜನಜಂಗುಳಿ ಸೇರಿಸುವಂಥದ್ದು, ಇದರಿಂದ ಜಾಸ್ತಿ ಆದರೆ ಇದರ ಜವಾಬ್ದಾರಿಯನ್ನ, ನೈತಿಕತೆಯನ್ನ ಅವರು ಹೊರಬೇಕಾಗ್ತದೆ.
ನೋಡೋಣ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅದರ ವಿಚಾರ. ಇನ್ನು ಸುಧಾಕರ್ ಹೇಳಿಕೆಗೆ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ, ನಮ್ಮ ಮನೆ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಆಗ ಕೊರೋನಾ ಇರ್ಲಿಲ್ವಾ, ಕೇಸ್ ಹಾಕಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಕರೋನಾ ನಿಯಮವನ್ನು ಉಲ್ಲಂಘಿಸ್ತಾ ಇದ್ದಾರೆ, ಅವ್ರ ಮೇಲೆ ಕೇಸ್ ಹಾಕುವ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತೀವಿ. ಬಿಜೆಪಿ ಅವ್ರ ಮೇಲೆ ಕೇಸ್ ಹಾಕ್ಲಿ. ಕರೋನಾ ಆಗ್ಲೂ ಇತ್ತಲ್ವಾ, ನಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರಲ್ಲ, ಶೆಟ್ಟಿ ಹೊತ್ತಿಗೆ ಒಂದು ಪ್ರತಿಭಟನೆ ಮಾಡಿದ್ರಲ್ರಿ, ಆ ಕರೋನಾ ಇತ್ತಲ್ವಾ, ಇತ್ತೇನ್ರಿ? ಹಾಗೆ ಕೇಸ್ ಹಾಕ್ಲಿಲ್ಲ, ಅದು ಉಲ್ಲಂಘನೆ ಅಲ್ವಾ? ಕೋರ್ಟ್ ಆದೇಶ ಉಲ್ಲಂಘನೆ ಅಲ್ವಾ? ಕೊರೋನಾ ನಿಯಮ ಉಲ್ಲಂಘನೆ ಅಲ್ವಾ? ಕರೋನಾ ಸ್ಪ್ರೆಡ್ ಆದ್ರೆ ಕಾಂಗ್ರೆಸ್ ಕಾರಣ, ಇವತ್ತು ಜನರನ್ನ ಸೇರಿಸಿಕೊಂಡು ಪ್ರತಿಭಟನೆ ಅವ್ರ ಕಾರಣ ಅಲ್ವಾ? ಬಿಜೆಪಿ ಅವ್ರ ಕಾರಣ ಆಗಲ್ವಾ? ಇವತ್ತು ಪ್ರಜಾಪ್ರಭುತ್ವ ಹತ್ಯೆ ಆಗ್ತಾ ಇದ್ರು ಕೂಡ ಸುಮ್ಮನೆ ಇರ್ಬೇಕಾ? ತುರ್ತು ಪರಿಸ್ಥಿತಿ ತಗೊಬಂದ್ರು ಕೂಡ ಸುಮ್ಮನೆ ಇರ್ಬೇಕಾ? ಮೂಲಭೂತ ಹಕ್ಕುಗಳ ದಮನ ಆಗ್ತಾ ಇದ್ರು ಸುಮ್ಮನೆ ಇರ್ಬೇಕಾ? ಸಂವಿಧಾನ ತಿದ್ದುಪಡಿ ಮಾಡ್ಬಿಟ್ರ 19 ಆರ್ಟಿಕಲ್ 19 ತಿದ್ದುಪಡಿ ಆಯ್ತೇನ್ರಿ? ಇಟ್ ಇಸ್ ಸ್ಟಿಲ್ ಇನ್ ಎಕ್ಸಿಸ್ಟೆನ್ಸ್. ಇವರು ವಿರೋಧ ಪಕ್ಷದವ್ರನ್ನ ಎದುರಿಸಲಿಕ್ಕೆ, ವಿರೋಧ ಪಕ್ಷದವ್ರನ್ನ ಹತ್ತಿಕ್ಲಿಕ್ಕೆ, ವಿರೋಧ ಪಕ್ಷದವರ ಪ್ರತಿಭಟನೆ ಮಾಡ್ತಕ್ಕಂಥದನ್ನ ಇವರು ದಮನ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆಲ್ಲ ನಿಲ್ಲಿಸಿದ ಲಾರಿ ವೀಲ್ ಕದ್ದ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಿದೆ. ಕೆಲ ದಿನಗಳ ಹಿಂದೆ ಮಾಲೀಕರು ಲಾರಿಯನ್ನ ಗ್ಯಾರೇಜ್ಗೆ ಬಿಟ್ಟಿದ್ರು, ಆದರೆ ರಾತ್ರೋರಾತ್ರಿ ಲಾರಿಯ ಡಿಸ್ಕ್ ಸಮೇತ ವೀಲ್ ಅನ್ನ ಕದ್ದೊಯ್ಯಲಾಗಿದೆ. ಹೊಸ ಲಾರಿಗೆ ಬಾಡಿ ಕಟ್ಟಿಸಲು ರಾಘವೇಂದ್ರ ಅನ್ನೋರು ಸಿದ್ಧತೆ ಮಾಡ್ಕೊಳ್ತಿದ್ದಂತೆ ಅಷ್ಟರಲ್ಲೇ ಕೈಚಳಕ ತೋರಿಸಿರುವ ಕಳ್ಳರು 1,80,000 ಮೌಲ್ಯದ ಟೈರ್ ಅನ್ನೇ ಕದ್ದಿದ್ದಾರೆ. ಕೋಲಾರ ಜಿಲ್ಲೆಯ ಮೋಗೆಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ನೂತನ ಕಟ್ಟಡ ಸಿಗಲಿದೆ. ನ್ಯೂಸ್ 18 ಕನ್ನಡ ವರದಿಯ ಬೆನ್ನಲ್ಲೇ ಚಿತ್ತ ಶಿಕ್ಷಣ ಇಲಾಖೆ ನೂತನ ಕಟ್ಟಡ ನಿರ್ಮಾಣಕ್ಕೆ 30 ಲಕ್ಷ ಅನುದಾನ ಬಿಡುಗಡೆ ಮಾಡಿದೆ. ಶಾಲೆ ಆರಂಭವಾದ ಮೇ 16ರಂದೇ 25 ಮಕ್ಕಳು ಮರದ ಕೆಳಗೆ ಕೂತು ಪಾಠ ಕೇಳ್ತಾ ಇದ್ರು. ಸದ್ಯ 30 ಲಕ್ಷದಲ್ಲಿ 2 ತರಗತಿ ಕೊಠಡಿ, 1 ಶೌಚಾಲಯ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಿರ್ಧರಿಸಲಾಗಿದೆ. ಜಾಸ್ತಿ ತೊಂದರೆ ಆಗ್ತೈತೆ ಪಾಠಗಳಿಗೆ, ಟೀಚರು ಅನಿಸ್ತೈತೆ. ಮಳೆ ಬಿದ್ದರೆ ಕುತ್ಕೊಳ್ಳೋಕೆ ಜಾಗ ಇರಲ್ಲ, ಆ ಥರ ಸಮಸ್ಯೆ ಐತೆ. ಮರದ ಕೆಳಗಡೆ ಮಳೆ ಬಿದ್ದಿದ್ಗೆ ರೂಮು ಕೊಠಡಿ ಬಿದ್ದೋಗೈತೆ, ಅದಕ್ಕೆ ಟೀಚರ್ಸ್ ಎಲ್ಲ ಮರದ ಕೆಳಗಡೆ ಇಟ್ಕೊಂಡು ಪಾಠ ಮಾಡ್ತಾಯಿದ್ದಾರೆ. ಜಾಸ್ತಿ ತೊಂದರೆ ಆಗ್ತೈತೆ ಸರ್. ನಿಮ್ಗೊಂದು ರೂಮ್ ಮಾಡಿಸ್ಕೊಡ್ತೀರಿ ಅಂತ ಹೇಳ್ತಿದ್ದೆ ಸರ್. ಚಾನಲ್ಗೆ ಥ್ಯಾಂಕ್ಸ್. ನಮ್ಮ ಚಾನಲ್ಸ್ಗೆ ನ್ಯೂಸ್ 18 ಕನ್ನಡ ಮಾಡಿರುತ್ತೆ ನಿಮಗೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯೊಂದರ ಸ್ಥಿತಿ ಹೇಳತೀರದಾಗಿದೆ. ಚನ್ನಪಟ್ಟಣ ನಗರದ ಪೆಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕುಸಿದಿದ್ದು ಮಕ್ಕಳು ಹಾಗೂ ಪೋಷಕರಿಂದ ಪ್ರತಿಭಟನೆ ನಡೆದಿದೆ. ಶಾಲಾ ಕಟ್ಟಡ ಸರಿ ಮಾಡುವವರಿಗೂ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. 50 ವರ್ಷ ಹಳೆಯ ಕಟ್ಟಡದಲ್ಲಿ 1ರಿಂದ 7ನೇ ತರಗತಿಯ 160 ಮಕ್ಕಳು ಓದುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಅದೆಷ್ಟೇ ಮನವಿ ಮಾಡಿದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾಣ್ತಿರುವುದಿಲ್ಲ. ಇದು ಪರಿಕೆ ಕಸ ಹೊಡಿಸಿದ್ರೆ ಮುಟ್ಟಿದ್ರೆ ಇದು ಬಿಡ್ತಾ ಇದೆ. ಮಕ್ಕಳು ತಲೆ ಮೇಲೆ ಬಿದ್ರೆ ಯಾಕೆ ಸರ್ ಜವಾಬ್ದಾರಿ? ಬೇಕಂದ್ರೆ ಇದ್ ಕಡೆ ಕೊಡ್ತಾರೆ ಓಟು, ನಮ್ಗೆ ಹಾಕಿ ಇವ್ರಿಗೆ ಇರೋದು ಒಂದು ಸ್ಕೂಲ್ ನ್ಯಾಯವಾಗಿ ಕನ್ನಡ ಸ್ಕೂಲ್, ಅದು ಕೂಡ ಆ ಜಾಗ ಇದ್ದಿನ್ನು ಕಟ್ಸ್ಕೊಡ್ತಾ ಇಲ್ಲ. ಅಪಘಾತ ಸಂಭವಿಸಿ 5 ವರ್ಷವಾದರೂ ಸಾರಿಗೆ ಇಲಾಖೆ ಪರಿಹಾರ ನೀಡದಿದ್ದಕ್ಕೆ ಕೋರ್ಟ್ ಸಿಬ್ಬಂದಿ 2 ಬಸ್ ಅನ್ನು ಜಪ್ತಿ ಮಾಡಿದ್ದಾರೆ. 2019 ಮೇ 6ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಬಳಿ ಕಾರಿಗೆ ಬಸ್ ಡಿಕ್ಕಿಯಾಗಿ 2 ಮೃತಪಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೆ 1,32 ಲಕ್ಷ ಪರಿಹಾರ ನೀಡುವಂತೆ ಕೋರ್ಟ್ ಸೂಚಿಸಿತ್ತು. ಆದರೆ ಇನ್ನು ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಕೋರ್ಟ್ ಸಿಬ್ಬಂದಿ ಬಸ್ ಅನ್ನು ಜಪ್ತಿ ಮಾಡಿದ್ದಾರೆ. ಅಸ್ಸಾಂ ಈ ವರ್ಷ 2ನೇ ಪ್ರವಾಹ ಎದುರಿಸುತ್ತಿದೆ. ಅಸ್ಸಾಂನ ಹಲವು ಜಿಲ್ಲೆಗಳು ಮುಳುಗಡೆಯಾಗಿವೆ. 75,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ. ಬಜಾಲಿ ಜಿಲ್ಲೆಯಲ್ಲಿ ಪ್ರವಾಹಕ್ಕೆ ಸಿಲುಕಿ 1 ಸಾವನ್ನಪ್ಪಿದ್ದಾರೆ. ಗೋಲ್ಬಾರಾ ಜಿಲ್ಲೆಯ ಆಜಾದ್ ನಗರ ಪ್ರದೇಶದಲ್ಲಿ 2 ಸಾವನ್ನಪ್ಪಿದ್ದು, ಗುವಾಹಟಿ ನಗರದಲ್ಲಿ 2 ಭೂಕುಸಿತದಿಂದ ಗಾಯಗೊಂಡಿದ್ದಾರೆ.
ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯಲ್ಲಿ ಪೊಲೀಸರು ಸುಮಾರು 2 ಕೋಟಿ ಮೌಲ್ಯದ ಮದ್ಯ ನಾಶಪಡಿಸಿದ್ದಾರೆ. 2019ರಿಂದ ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಅಕ್ರಮ ಸಾಗಾಣೆಯಿಂದ ವಶಪಡಿಸಿಕೊಂಡ ಮದ್ಯದ ಬಾಟಲ್ಗಳ ಮೇಲೆ ಎಸ್ಪಿ ಮಲ್ಲಿಕಾ ಗರ್ಗ್ ರೋಡ್ ರೋಲರ್ ಹತ್ತಿಸಿ ನಾಶಪಡಿಸಿದರು. ಈ ಮದ್ಯ ಗೋವಾ, ತೆಲಂಗಾಣ, ಮಹಾರಾಷ್ಟ್ರ ಮತ್ತಿತರ ರಾಜ್ಯಗಳಿಗೆ ಸೇರಿತ್ತು. ಶಿರ್ಡಿಯ ಸುಪ್ರಸಿದ್ಧ ಸಾಯಿಬಾಬಾ ದೇವಸ್ಥಾನದಲ್ಲಿ 5,000 ಕೆಜಿ ಮಾವಿನ ಹಣ್ಣಿನಿಂದ ರಸಾಯನ ಮಾಡಲಾಗಿತ್ತು. ಪುಣೆಯ ಭಕ್ತರೊಬ್ಬರು ಅಪಾರ ಪ್ರಮಾಣದ ಮಾವಿನ ಹಣ್ಣನ್ನು ಕಳುಹಿಸಿದರು. ಅದೇ ಮಾವಿನ ಹಣ್ಣನ್ನು ಬಳಸಿ ರಸಾಯನ ಮಾಡಲಾಗಿತ್ತು. आज साईं के दर्शन किया पूरे परिवार के साथ में और आज उनके प्रसाद रूपी जो हमने यहाँ पे भोजन ग्रहण कर रहे हैं. ಮುಂಬೈನಲ್ಲಿ ಇಲಿಯ ಬಿಲದೊಳಗೆ ಬರೋಬ್ಬರಿ 10 ತೊಲೆ ಚಿನ್ನಾಭರಣ ಪತ್ತೆಯಾಗಿದೆ. ಖಾಲಿ ಚೀಲ ಎಂದು ಭಾವಿಸಿ ಭಿಕ್ಷುಕನೋರ್ವ ಚಿನ್ನವಿದ್ದ ಚೀಲವನ್ನು ಕಸಕ್ಕೆಸೆದಿದ್ದ. ಅದೇ ಚೀಲವನ್ನ ಇಲಿಯೊಂದು ಹಿಡಿದು ಓಡಾಡ್ತಿತ್ತು. ಸಿಸಿಟಿವಿಯನ್ನು ಪರಿಶೀಲಿಸಿದಾಗ ಎಲ್ಲ ವಿಷಯ ತಿಳಿದಿದ್ದು ಮಾಲೀಕರಿಗೆ ಚಿನ್ನವನ್ನು ಹಸ್ತಾಂತರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಸಂಭವಿಸಿದ ಲಾರಿ ಹಾಗೂ ಸರ್ಕಾರಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಪ್ರಕರಣದಲ್ಲಿ ಲಾರಿ ಚಾಲಕ ಹಾಗೂ ಬಸ್ನಲ್ಲಿದ್ದ ಓರ್ವ ಪ್ರಯಾಣಿಕ ಸಾವನ್ನಪ್ಪಿದ್ದಾರೆ. ತಿಕೋಟ ತಾಲೂಕಿನ ಬಾಬಾನಗರದ ಬಳಿ ಅಪಘಾತ ಸಂಭವಿಸಿತ್ತು. 24 ಜನ ಗಾಯಾಳುಗಳನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಲಾರಿ ಚಾಲಕ ತಮಿಳುನಾಡು ಮೂಲದ ಬಾಬು ವೆಂಕಟೇಶ್ ಹಾಗೂ ಬಸ್ಸಲ್ಲಿದ್ದ ಶ್ರದ್ಧಾ ಶಿವಾನಂದ ಬಡಿಗೇರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸ್ಥಳೀಯರು ಆಂಬ್ಯುಲೆನ್ಸ್ ತಡವಾಗಿ ಸ್ಥಳಕ್ಕೆ ಬಂತು ಅಂತ ಆರೋಪಿಸಿದ್ದಾರೆ. ಫೆನಾಯಿಲ್ ಸೇವಿಸಿ ಆತ್ಮಹತ್ಯೆ ಯತ್ನ ಮಾಡಿದ್ದ ಪೊಲೀಸ್ ಕಾನ್ಸ್ಟೇಬಲ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಕೋಲಾರದ ಮುಳಬಾಗಿಲು ನಗರ ಠಾಣೆಯ ಕಾನ್ಸ್ಟೇಬಲ್ ಗುರುಪ್ರಸಾದ್ನನ್ನ ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತು ಮಾಡಿ ಎಸ್ಪಿ ದೇವರಾಜ್ ಆದೇಶಿಸಿದ್ದಾರೆ. ಗುರುಪ್ರಸಾದ್ ಮೇಲೆ ಇತ್ತೀಚೆಗೆ ನಡೆದ ಕೊಲೆ ಪ್ರಕರಣವೊಂದರ ಆರೋಪಿಗೆ ಸಹಾಯ ಮಾಡಿರುವ ಆರೋಪವೂ ಇತ್ತು. ವಿಚಾರಣೆಗೆ ಹೆದರಿ ನಿನ್ನೆ ಠಾಣೆಯ ಶೌಚಾಲಯದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿರುವುದು ತಿಳಿದುಬಂದಿದೆ. ಸದ್ಯ ಕೋಲಾರದ ಆರ್ಎಲ್ ಜಾಲಪ ಆಸ್ಪತ್ರೆಯಲ್ಲಿ ಗುರುಪ್ರಸಾದ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾದಕ ವಸ್ತು ಮಾರಾಟ ದಂಧೆಯಲ್ಲಿ ತೊಡಗಿದ್ದ ತಾಂಜಾನಿಯಾ ಮಹಿಳೆಯನ್ನ ಬೆಂಗಳೂರಲ್ಲಿ ಬಂಧಿಸಲಾಗಿದೆ. ಫಾತಿಮಾ ಓಮರಿ ಅನ್ನುವ ಮಹಿಳೆ 2018ರಲ್ಲಿ ಟೂರಿಸ್ಟ್ ವೀಸಾದಡಿಯಲ್ಲಿ ಭಾರತಕ್ಕೆ ಬಂದಿದ್ಲು. ಅದೇ ಕಮ್ಮನಹಳ್ಳಿ ಬಳಿ ಎಂಡಿಎಂಎ ಮಾರಾಟದಲ್ಲಿ ತೊಡಗಿದ್ದಾಗ ಬಂಧಿಸಲಾಗಿದೆ. ಆರೋಪಿಯಿಂದ 1.5 ಲಕ್ಷ ಬೆಲೆ ಬಾಳುವ ಎಂಡಿಎಂಎ ಡ್ರಗ್ಸ್ ಹಾಗೂ ಒಂದು ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಆಸಿಡ್ ಸಂತ್ರಸ್ತ ಯುವತಿಯ ಸರ್ಜರಿಗೆ ಪೊಲೀಸರು ನೆರವಾಗಿ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮಾದರಿಯಾಗಿದ್ದಾರೆ. ಏಪ್ರಿಲ್ 28ರಂದು ಸುಂಕದಕಟ್ಟೆಯಲ್ಲಿ ಯುವತಿ ಮೇಲೆ ದುಷ್ಕರ್ಮಿ ಆಸಿಡ್ ದಾಳಿ ಮಾಡಿದ್ದ. ಈಗ ಸರ್ಜರಿಗೆ ಒಳಗಾಗಿರುವ ಆಸಿಡ್ ದಾಳಿಗೆ ಒಳಗಾದ ಯುವತಿಗೆ ರಕ್ತದ ಅವಶ್ಯಕತೆ ಇದ್ದಿದ್ದರಿಂದ ಪೊಲೀಸರೇ 5 ಯೂನಿಟ್ ರಕ್ತದಾನ ಮಾಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಯುವತಿ ಚೇತರಿಸಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಭಾರತೀಯ ಯೋಧರು 2 ಉಗ್ರರನ್ನು ಹೊಡೆದುರುಳಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಯೋಧರು ಉಗ್ರರು ಅಡಗಿ ಕೂತಿದ್ದ ಪ್ರದೇಶದ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ 2 ಉಗ್ರರನ್ನ ಹತ್ಯೆಗೈದಿದ್ದಾರೆ. ಇನ್ನು ಹತ್ಯೆಯಾದ ಉಗ್ರರು ಮೇ 31ರಂದು ಶಾಲಾ ಶಿಕ್ಷಕಿ ರಜನಿ ಬಾಲಾ ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅಂತ ಕಾಶ್ಮೀರ ಐಜಿಪಿ ವಿಜಯ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಸಾಯಿ ಪಲ್ಲವಿ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಸಮಾಜದಲ್ಲಿ ನಡೀತಾ ಇರುವ ಕೋಮು ದಳ್ಳುರಿಯ ಬಗ್ಗೆ ಮಾತನಾಡಿದ್ದಾರೆ. ಕಾಶ್ಮೀರದಲ್ಲಿ ಪಂಡಿತರ ಹತ್ಯೆಯನ್ನು ಹೇಗೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡಲಾಯಿತು, ಹಾಗೆ ಲಾಕ್ಡೌನ್ ಸಮಯದಲ್ಲಿ ಗೋವುಗಳನ್ನು ಸಾಗಿಸ್ತಾ ಇದ್ದ ಮುಸ್ಲಿಂ ಟೆಂಪೋ ಡ್ರೈವರ್ ಮೇಲೆ ಜೈ ಶ್ರೀರಾಮ್ ಅಂತ ಹೇಳುತ್ತಾ ಕೊಂದ ಘಟನೆಯನ್ನ ಹಾಗೆಯೇ ನೋಡಬೇಕಾಗುತ್ತೆ. 2 ಹತ್ಯೆಯು ಒಂದೇ ಅಂತ ಹೇಳಿದ್ದಾರೆ. ಇನ್ನು ಸಾಯಿ ಪಲ್ಲವಿ ಹೇಳಿಕೆಯನ್ನ ರಮ್ಯಾ ಸಮರ್ಥಿಸಿಕೊಂಡಿದ್ದಾರೆ. ಕಾಶ್ಮೀರಿ ಪಂಡಿತರ ಹತ್ಯೆ ಧರ್ಮ ಸಂಘರ್ಷವಾದರೆ ಗೋವು ಸಾಗಣೆದಾರರ ಮೇಲಿನ ಹಲ್ಲೆ ಕೂಡ ಧರ್ಮ ಸಂಘರ್ಷ ಅಲ್ವಾ? ಅವರಿಂದ ಜೈ ಶ್ರೀರಾಮ್ ಕೂಗಿಸೋದು ಧರ್ಮ ಸಂಘರ್ಷ ಅಲ್ವಾ? ಈ 2 ಘಟನೆಗಳ ನಡುವಿನ ವ್ಯತ್ಯಾಸ ಏನು ಅಂತ ಪ್ರಶ್ನಿಸಿದ್ದಾರೆ. ಭಾರತ ದಕ್ಷಿಣ ಆಫ್ರಿಕಾ T20 ಪಂದ್ಯ ಹಿನ್ನೆಲೆ ಮೆಟ್ರೋ ಹಾಗೂ ಬಿಎಂಟಿಸಿ ಬೆಂಗಳೂರು ಜನತೆಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಬಿಎಂಆರ್ಸಿಎಲ್ ಮೆಟ್ರೋ ರೈಲು ಸಂಚಾರದ ಸಮಯ ವಿಸ್ತರಣೆ ಮಾಡಿದೆ. ಮೆಟ್ರೋ ರೈಲುಗಳು ಜೂನ್ 20ರ ಮುಂಜಾನೆವರೆಗೂ ಸಂಚಾರ ಮಾಡಲಿವೆ. ಭಾರತದ ಕ್ರಿಕೆಟಿಗ ಕೆಎಲ್ ರಾಹುಲ್ ಕಾಲಿನ ಚಿಕಿತ್ಸೆಗಾಗಿ ಜರ್ಮನಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ನಡೀತಾ ಇರುವ T20 ಸರಣಿಯಿಂದ ಹೊರಗುಳಿದಿರೋ ರಾಹುಲ್ ಮುಂಬರುವ ಇಂಗ್ಲೆಂಡ್ ಪ್ರವಾಸವನ್ನು ಸಹ ಮಿಸ್ ಮಾಡಲಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.